ಇವತ್ತು ರಕ್ಷಾಬಂಧನ್ ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇನೇ ಬಂದಿದೆ ಶನಿವಾರ. ಮಕ್ಕಳಿಗೆ ಶಾಲೆ ರಜೆ ಇಲ್ಲ. ಆದರೂ ಬೆಳಗ್ಗೆ ಎಲ್ಲ ಎದ್ದು ರೆಡಿಯಾಗಿ ಇನ್ನೇನು ಶಾಲೆಗೆ ಹೊರಡೋಕ್ಕಿಂತ ಮುಂಚೆ ಒಂದು ರಾಖಿ ಕಟ್ಟಿಬಿಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅವಳಿಗೆ ಕುಂಕುಮ ಯಾವ ಬೆರಳಿಂದ ತೊಗೊಂಡು ಇಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಸ್ಕಂದ ಹೇಳ್ಕೊಡ್ತಿದ್ದ, ಈ ಬೆರಳಲ್ಲಿ ತಗೋ ಹಿಂಗಿಡು ಅಂತ. ಆಮೇಲೆ ಕುಂಕುಮ ಎಲ್ಲ ಇಟ್ಲು. 2-3 ವರ್ಷದಿಂದ ಆಚರಣೆ ಮಾಡ್ತಿರೋದು, ಒಂದು ಅಟ್ಯಾಚ್ಮೆಂಟ್ ಇರಲಿ ಅಂತ ಹೇಳಿಬಿಟ್ಟು ನನ್ನ ಖುಷಿಗೆ ಆಚರಣೆ ಮಾಡ್ತಿರೋದು. ರಾಖಿ ತೊಗೊಂಡು ಹೆಂಗೆ ಕಟ್ಟೋದು ಅಂತ ಹೇಳಿಬಿಟ್ಟು ನಾನು ಹೇಳ್ದೆ ಕಟ್ಟು ಅಂತ. ಸೊ ಒಂದು ಕೈಟ ಇಬ್ಬರು ಮುಖದಲ್ಲೂ ಒಂಥರ ನಗು, ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಿದ್ರು. ನಂಗೆ ಅದು ನೋಡ್ಲಿಕ್ಕೆ ಸಖತ್ ಖುಷಿ ಆಯಿತು. ಅದಾದಮೇಲೆ ನಾನು ಹೇಳಿದೆ ರಾಖಿ ಕಟ್ಬಿಟ್ಟು ಗಿಫ್ಟ್ ಕೇಳು ಅಂತ. ಅವನ ಪಾಕೆಟ್ ಮನೇಲಿ ದುಡ್ಡು ಇಟ್ಕೊಂಡಿದ್ದ ಅವ್ನ ಪಿಗ್ಗಿ ಬ್ಯಾಂಕಲ್ಲಿ, ಪಿಗ್ಗಿ ಬಾಕ್ಸಲ್ಲಿ. ಸೊ ತೆಗೆದು ಕೊಟ್ಟ. ಅದ್ರ ಜೊತೆಗೆ ಅವಳಿಗೆ ಅದಕ್ಕಿಂತ ಮೊದಲು ನಮಸ್ಕಾರ ಮಾಡು ಅಂತ ಹೇಳ್ತೀವಿ. ನಮ್ಮದ್ರಲ್ಲಿ ನಮಸ್ಕಾರ ಮಾಡ್ತಾರೆ ದೊಡ್ಡವ್ರಿಗೆ ಚಿಕ್ಕವರು. ಅವಳು ದೇವರಿಗೆ ಪ್ರದಕ್ಷಿಣೆ ಮಾಡ್ತಾರಲ್ಲ ಹಾಗೆ ಒಂದು ಸುತ್ತು ಬಂದು ನಮಸ್ಕಾರ ಮಾಡ್ತಿದ್ಲು. ಆಮೇಲೆ ಗಿಫ್ಟ್ ಎಲ್ಲಿ ಅಂತ ಕೇಳಿದ್ದಕ್ಕೆ ಅವ್ನ ಪಾಕೆಟ್ ಮನಿಯಿಂದ 100 ರೂಪೀಸ್ ಕೊಟ್ಟ. ಸ್ಟಿಲ್ ಈಸ್ ಗೋಯಿಂಗ್ ಟು ಸ್ಕೂಲ್. ಅವ್ನ ಪಾಕೆಟ್ ಮನಿಯಿಂದ ಕೊಟ್ಟಿದ್ದು ಖುಷಿ ಆಯಿತು. ಮತ್ತೊಂದು ಚಾಕ್ಲೇಟು. ಆಮೇಲೆ ಅವಳಿಗೆ ಕಾರ್ನ್ ಚಿಪ್ಸ್ ಅಂದರೆ ತುಂಬ ಇಷ್ಟ. ಅದೊಂದು ಖುಷಿ ಇರಲಿ ಅಂತ ಹೇಳಿಬಿಟ್ಟು ಹೋಗಿ 3-4 ಚಿಪ್ಸ್ ತಂದು ಕೊಟ್ಟ. ಅವಳಿಗೆ ಫುಲ್ ಖುಷಿ ಆಗಿಬಿಡ್ತು. ನಾನು ಹೇಳಿದೆ ಇದೇನಕ್ಕೆ ಅಂತ. ಅವಳಿಗೂ ಖುಷಿ ಆಗುತ್ತೆ ಅಂತ. ಸೊ ದೇ ವಾಸ್ ಸೋ ಹ್ಯಾಪಿ ಇಬ್ರಿಗೂ. ಅವನಿಗಂತೂ ಅವಳು ಕಂಡ್ರೆ ತುಂಬಾ ಇಷ್ಟ. ತುಂಬಾ ಎಂತ ಹೇಳೋದು, ಸಖತ್ ಪ್ಯಾಂಪರ್ ಮಾಡ್ತಾನೆ. ಇದಾಗಿತ್ತು ನಮ್ಮ ಮನೆ ರಕ್ಷಾಬಂಧನ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.